ಬಿಡು. ಹೌದು, ಶಿವಗಾಮಿ ತಂಗಿ ಅಭಿರಾಮಿ ಹೇಗೆ? 100 ವರ್ಷ ಆಯ್ಸು. ಅವಳೇ ಕಾಲ್ ಮಾಡ್ತಾ ಇದ್ದಾಳೆ. ಮಾತಾಡು. ಹೇಳು ಅಭಿ. ರಾಮ್, ನಾಳೆ ನಾವ್ ರಾಮದೇವನ ಹಳ್ಳಿಗೆ ಹೋಗ್ಬೇಕು. ನೀವೇನು ಪ್ರೋಗ್ರಾಮ್ ಇಟ್ಕೋಬಿಡಿ. ಯಾಕೆ? ಅದೇನಾಯ್ತು ಗೊತ್ತಾ? ಅಭಿ, ಇದೆಲ್ಲ ಕಟ್ಟು ಕತೆ. ಯಾರಾದ್ರೂ 150 ವರ್ಷ ಬದುಕಿರ್ತಾರ? ಅಲ್ಲಿಗೆ ಹೋಗೋದ್ ಬೇಡ. ಏನಾದ್ರೂ ತೊಂದ್ರೆ ಆದ್ರೆ ಕಷ್ಟ. ಹಾಗೆಲ್ಲ ಲೈಟಾಗಿ ತಗೊಳೋದಿಕ್ಕಾಗಲ್ಲ ರಾಮ್. ನೀವ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಂತೂ ಹೋಗ್ತಾ ಇದ್ದೀನಿ. ಅಭಿ 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 ಹಲೋ, ಹಾರಿಕಾ, ಎಲ್ಲಿದ್ದೀರಾ? ನಾನು ಮಲ್ಲಿ ಅಂಗಡಿ ಹತ್ರ ಹೋಗ್ತಾ ಇದೀವಿ. ಸರಿ, ನಾನೊಂದು ಲೊಕೇಶನ್ ಕಳಿಸ್ತೀನಿ, ನೀವಿಬ್ರು ಅಲ್ಲಿಗೆ ಬನ್ನಿ. ಏನ್ ವಿಷಯ ಆದಿಗುರು? ಬನ್ನಿ, ಹೇಳ್ತೀನಿ. ಸರಿ. ನೀನು ಹೇಳೋ ವಿಷಯ ನಂಗೆ ನಂಬಕ್ಕೆ ಆಗ್ತಿಲ್ಲ ಶಿವಗಾಮಿ. ಇದನ್ನ ಹೇಳಿದ್ದು ಯಾರೋ ಸಾಮಾನ್ಯದವರಾಗಿದ್ರೆ ನಾನು ನಂಬ್ತಿರ್ಲಿಲ್ಲ ಅಶೋಕ್. ಅವ್ರ ಮುಖದಲ್ಲಿ ದೈವ ಕಳೆ ಇತ್ತು. ಆ ಶಾಂಭವಿ ದೇವಿನೇ ಅವ್ರನ್ನ ಕಳಿಸ್ಕೊಟ್ಟಿರೋದು ಅಂತ ಅನ್ನಿಸ್ತಿತ್ತು. ಅದಕ್ಕೆ ನಾನು ನಂಬ್ತಾ ಇದ್ದೀನಿ. ನಾಳೆ ನಾವು ಬೆಳಗ್ಗೆನೆ ಹೊರಡ್ಬೇಕು. ಸರಿ, ಯಾರ್ಯಾರು ಹೋಗ್ತಾ ಇರೋದು? ನೀವೇನ್ ಅಶೋಕ್ ಹೀಗೆ ಕೇಳ್ತಾ ಇದ್ದೀರಾ? ನಾನು, ನೀವು, ಭೈರವಿ 3 ಜನನೂ ಹೋಗ್ಬೇಕು. ಜೊತೆಗೆ ಅಭಿರಾಮಿನೂ ಬರ್ತಾಳೆ. ಶಿವಗಾಮಿ, ನಾನು ಬೆಳಿಗ್ಗೆನೆ ಹೇಳಿದ್ನಲ್ಲ, ನಂಗೆ ಕೆಲ್ಸಕ್ಕೆ ರಜಾ ಹಾಕಕ್ಕಾಗಲ್ಲ, ತುಂಬ ಕೆಲಸ ಇದೆ. ನೋಡು, ಇನ್ನು 10-15 ದಿವಸ ಕೆಲ್ಸಕ್ಕಂತೂ ರಜಾ ಹಾಕಕ್ಕಾಗಲ್ಲ, ತುಂಬ ಕ್ರಿಟಿಕಲ್ ಇದೆ, ಅರ್ಥ ಮಾಡ್ಕೋ. ಸರಿ ಬಿಡಿ, ನಿಮ್ಗೆ ಬಲವಂತ ಮಾಡಕ್ ಆಗಲ್ಲ ರೀ. ನಾನು ಭೈರವಿ ಅಭಿರಾಮಿ ಜೊತೆ ಹೋಗಿ ಬರ್ತೀವಿ. ಆದಿ ಬರ್ತಾ ಇದ್ದಾನ?